ನಮಗೆಲ್ಲರಿಗೂ ಎಂದಾದರೂ ಹೀಗಾಗಿದ್ಯಾ ಅಂತ ಯೋಚಿಸಿ. ಅಂದ್ರೆ ಕೇವಲ 5 ನಿಮಿಷ ಹಿಡಿಯುವ ಆದ್ರೆ ಸ್ವಲ್ಪ ಕಷ್ಟಕರವಾದ ಒಂದು ಫೋನ್ ಕರೆ ಮಾಡ್ಬೇಕಿರುತ್ತೆ. ಆದ್ರೆ ಅದನ್ನ ತಪ್ಸ್ಕೊಳ್ಳಕ್ಕೆ ನಾವು ಬರೋಬ್ಬರಿ 2 ಗಂಟೆಗಳ ಕಾಲ ಆ ಇನ್ಬಾಕ್ಸ್ ಕ್ಲೀನ್ ಮಾಡ್ತಾ ಕೂರ್ತೀವಿ. ಹೌದು. ಮತ್ತು ಆಮೇಲೆ ಅಬ್ಬಾ ಇಂದು ನಾನು ಎಷ್ಟೊಂದ್ ಕೆಲ್ಸ ಮಾಡ್ದೆ ಅಂತ ನಮಗೆ ನಾವೇ ಸುಳ್ಳು ಸಮಾಧಾನ ಕೂಡ ಮಾಡಿಕೊಳ್ತೀವಿ. ಖಂಡಿತ, ನನ್ಗಂತೂ ಹೀಗೆ ಬಹಳ ಸಲ ಆಗಿದೆ. ಇಂದಿನ ನಮ್ಮ ಈ ಆಳವಾದ ಚರ್ಚೆಯಲ್ಲಿ ನಾವು ನಮ್ಮ ಮೆದುಳು ಇಂತಹ ವಿಚಿತ್ರವಾದ ಮೋಸವನ್ನ ನಮಗೆ ಯಾಕೆ ಮಾಡುತ್ತೆ ಅಂತ ಬಿಡಿಸಿ ನೋಡ್ಲಿದ್ದೇವೆ. ಬ್ರಯನ್ ಟ್ರೇಸಿ ಅವರ ಪ್ರಸಿದ್ಧ ಈಟ್ ದ್ಯಾಟ್ ಫ್ರಾಗ್ ಪರಿಕಲ್ಪನೆಯ ಮೂಲ ವಸ್ತುಗಳ ಆಧಾರದ ಮೇಲೆ ನಾವು ಈ ವಿಶ್ಲೇಷಣೆ ಮಾಡ್ತಿದ್ದೇವೆ. ಕರೆಕ್ಟ್. ಇದು ಕೇವಲ ಕೆಲ್ಸಗಳನ್ನ ಹೇಗೆ ಮುಗಿಸೋದು ಅನ್ನೋ ಒಣತಂತ್ರಗಳ ಬಗ್ಗೆ ಮಾತ್ರ ಅಲ್ಲ. ನಿಜ, ನಾವು ನಮ್ಮದೇ ಯಶಸ್ಸಿಗೆ ನಾವೇ ಯಾಕೆ ಅಡ್ಡಗಾಲು ಹಾಕಿಕೊಳ್ತೀವಿ ಮತ್ತು ದಿನದ ಅತ್ಯಂತ ಕಷ್ಟಕರವಾದ ಕೆಲ್ಸವನ್ನ ಅಂದ್ರೆ ಆ ಸಾಂಕೇತಿಕ ಕಪ್ಪೆಯನ್ನ ಮೊದ್ಲು ಮಾಡೋದ್ರಿಂದ ನಮ್ಮ ಉತ್ಪಾದಕತೆ ಜೊತೆಗೆ ನಮ್ಮ ಆತ್ಮಗೌರವ ಹೇಗೆ ಬದಲಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಈ ದೃಷ್ಟಿಕೋನ ತುಂಬಾ ಮುಖ್ಯ. ನಾವು ಈ ಮೂಲ ಲೇಖನಗಳನ್ನ ಗಮನಿಸಿದಾಗ ಇವು ಕೇವಲ ಆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗಿರೋ ಸಾಮಾನ್ಯ ಪಾಠಗಳಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ವಾಸ್ತವದಲ್ಲಿ ಇದು ಮಾನವನ ಮನೋವಿಜ್ಞಾನದ ಆಳವಾದ ಅಧ್ಯಯನ. ಓ, ಅಂದ್ರೆ ಮೆದುಳಿನ ಆಟ ಅಂತೀರಾ? ಹೌದು. ಕಷ್ಟದ ಕೆಲಸ ಎದುರಾದಾಗ ನಮ್ಮ ಮೆದುಳಿನ ಒಳಗೆ ಏನಾಗುತ್ತೆ, ನಾವು ಆ ಕಷ್ಟದಿಂದ ಹೇಗೆ ಓಡೋಕೆ ಟ್ರೈ ಮಾಡ್ತೀವಿ ಅಂತ. ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಆ ಜೀವಂತ ಕಪ್ಪೆಯನ್ನ ನುಂಗುವುದು ಅನ್ನೋ ಈ ಕಾನ್ಸೆಪ್ಟ್ ನಮ್ಮ ಮೆದುಳಿನ ರಚನೆಯನ್ನೇ ಹೇಗೆ ಬದಲಾಯಿಸುತ್ತೆ ಅನ್ನೋದು ನಿಜಕ್ಕೂ ಬೆರಗುಗೊಳಿಸುವ ವಿಚಾರ. ಹಾಗಾದ್ರೆ ಆ ಕಪ್ಪೆಯ ವಿಚಾರಕ್ಕೆ ಬರೋಣ. ಬೆಳಿಗ್ಗೆ ಎದ್ದ ತಕ್ಷಣ ಕಪ್ಪೆ ನುಂಗೋದು ಅಂದ್ರೆ ದಿನದ ಅತ್ಯಂತ ಕಷ್ಟಕರವಾದ ಆದ್ರೆ ನಮ್ಮ ಭವಿಷ್ಯಕ್ಕೆ ಪ್ರಮುಖವಾದ ಕೆಲಸವನ್ನ ಮೊದಲು ಮಾಡೋದು ಅಲ್ವಾ? ಹೌದು, ನಿಖರವಾದಿ. ಆದ್ರೆ ಸಾಮಾನ್ಯವಾಗಿ ಎಲ್ಲರೂ ಹೇಳೋ ದೂರು ಅಂದ್ರೆ ನನ್ಗೆ ಆ ದೊಡ್ಡ ಕೆಲಸ ಮಾಡೋಕೆ ಸಮಯವೇ ಸಿಗ್ತಿಲ್ಲ ಅಂತ. ಎಲ್ಲರಿಗೂ ದಿನಕ್ಕೆ ಇರೋದು ಅದೇ 24 ಗಂಟೆಗಳು. ಆದ್ರೂ ಕೆಲವರು ಬೆಳಿಗ್ಗೆ ಎದ್ದ ತಕ್ಷಣ ವಾಟ್ಸ್ಆಪ್ ನೋಡೋದು, ಇಮೇಲ್ ಓದೋದು ಅಂತ ಸುಲಭದ ಕೆಲಸಗಳಿಗೆ ಸಮಯ ಕಳೆಯುತ್ತಾರೆ. ಮತ್ತೆ ಕೆಲವರು ಮಾತ್ರ ಜೀವನವನ್ನ ಮುಂದೆ ತಗೊಂಡು ಹೋಗೋ ದೊಡ್ಡ ಕೆಲಸಗಳತ್ತ ಗಮನ ಹರಿಸ್ತಾರೆ. ಅದೇ ಆ ಕಷ್ಟದ ಕೆಲಸವನ್ನ ಮಾಡದೆ ದಿನವಿಡೀ ಮುಂದೂಡೋದು ಹೇಗಿರುತ್ತೆ ಅಂದ್ರೆ ಬೆನ್ನಿನ ಮೇಲೆ ಒಂದು ಭಾರವಾದ ಕಲ್ಲು ತುಂಬಿದ ಚೀಲವನ್ನ ಹೊತ್ಕೊಂಡು ಇಡೀ ದಿನ ಓಡಾಡಿದ ಹಾಗೆ ಇರುತ್ತೆ. ಆ ಭಾರ ಪ್ರತಿ ಕ್ಷಣವೂ ನಮ್ಮ ಶಕ್ತಿಯನ್ನ ಹೀರುತ್ತಲೇ ಇರುತ್ತೆ. ಬಹಳ ಅದ್ಭುತವಾದ ಹೋಲಿಕೆ ಇದು. ಹಾಗಾದ್ರೆ ಜನರು ನಿಜಕ್ಕೂ ತಮಗೆ ಸಮಯವಿಲ್ಲ ಅಂತ ನಂಬ್ತಾರಾ? ಅಥವಾ ಈ ದೊಡ್ಡ ಕೆಲ್ಸವನ್ನ ತಪ್ಪಿಸ್ಕೊಳ್ಳೋಕೆ ಮೆದುಳೇ ಸಮಯ ಇಲ್ಲ ಅನ್ನೋ ಕತೆ ಕಟ್ತಾ? ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ವಿಷಯ ಏನಂದ್ರೆ, ಈ ಸಮಯದ ಕೊರತೆ ಅನ್ನೋದು ಕೇವಲ ಒಂದು ಲಕ್ಷಣ ಅಷ್ಟೇ. ಅದು ಅಸಲಿ ಕಾಯಿಲೆ ಅಲ್ಲ. ಅಸಲಿ ಕಾಯಿಲೆ ಇರೋದು ನಮ್ಮ ಆದ್ಯತೆಯ ಕೊರತೆಯಲ್ಲಿ. ಆದ್ಯತೆಯ ಕೊರತೆ ಅಂದ್ರೆ ಪ್ರಿಯಾರಿಟಿ ಸಮಸ್ಯೆ ಅಂತ. ಹೌದು. ಮತ್ತು ಇದು ನೇರವಾಗಿ ನಮ್ಮ ಎವಲ್ಯೂಷನರಿ ಬಯಾಲಜಿಗೆ ಸಂಬಂಧಿಸಿದೆ. ಲಕ್ಷಾಂತರ ವರ್ಷಗಳಿಂದ ನಮ್ಮ ಮೆದುಳು ವಿಕಸನಗೊಂಡಿರೋ ರೀತಿಯೇ ಆಗಿದೆ. ಅದು ಯಾವಾಗ್ಲೂ ನಮ್ಮ ಶಕ್ತಿಯನ್ನು ಉಳಿಸೋಕೆ ಮತ್ತು ಆರಾಮವನ್ನ ಹುಡುಕೋಕೆ ಪ್ರಯತ್ನ ಪಡುತ್ತೆ. ಓ, ಅಂದ್ರೆ ಪ್ರಾಚೀನ ಕಾಲದಲ್ಲಿ ಶಕ್ತಿ ಉಳಿಸೋದು ಬದುಕುಳಿಯೋಕ್ ಬೇಕಿತ್ತಲ್ವಾ? ಕರೆಕ್ಟ್. ಹಾಗಾಗಿ ಇಂದು ಒಂದು ಕಷ್ಟಕರವಾದ ಅನಿಶ್ಚಿತತೆ ಇರೋ ಪ್ರಾಜೆಕ್ಟ್ ಎದುರಾದಾಗ ನಮ್ಮ ಮೆದುಳು ಅದನ್ನ ಒಂದು ರೀತಿಯ ಅಪಾಯ ಅಂತ ಭಾವಿಸುತ್ತೆ. ಆ ಕೆಲ್ಸದಲ್ಲಿ ವೈಫಲ್ಯದ ಭಯ ಇರುತ್ತೆ ಮತ್ತು ಅದು ಸಾಕಷ್ಟು ಶಕ್ತಿಯನ್ನ ಕೇಳುತ್ತೆ. ಅರೆ, ಸ್ವಲ್ಪ ಇರಿ. ಅಂದ್ರೆ ನನ್ನನ್ನ ರಕ್ಷಿಸೋ ಉದ್ದೇಶದಿಂದಲೇ ನನ್ನ ಮೆದುಳು ಆ ಕಷ್ಟದ ಪ್ರಾಜೆಕ್ಟ್ ಬಿಟ್ಟು ಇಮೇಲ್ ಚೆಕ್ ಮಾಡುವಂತ ನಂಗೆ ಹೇಳ್ತಾ ಇದೀಯಾ? ಖಂಡಿತವಾಗಿಯೂ. ಮೆದುಳಿಗೆ ದೀರ್ಘಕಾಲೀನ ಗುರಿಗಳಿಗಿಂತ ತಕ್ಷಣದ ಸುರಕ್ಷತೆಯೇ ಮುಖ್ಯ. ಇದು ಕೇಳೋಕ್ ವಿಚಿತ್ರ ಅನ್ಸಿದ್ರೂ ಇದು ಸತ್ಯ. ಇದು ಎಷ್ಟು ವಿಚಿತ್ರವೋ ಅಷ್ಟೇ ನಿರಾಸೆನೂ ತರಿಸ್ತಾ ಇದೆ. ಅದಕ್ಕಾಗಿಯೇ ನಾವು ಆ ಕಪ್ಪೆಯನ್ನ ಬೆಳಿಗ್ಗೆಯೇ ನುಂಗಬೇಕು ಅಂತ ಮೂಲ ವಸ್ತುಗಳು ಹೇಳೋದು. ನೋಡಿ, ಬೆಳಿಗ್ಗೆ ಎದ್ದಾಗ ನಿದ್ದೆ ಮಾಡಿರೋದ್ರಿಂದ ನಿಮ್ಮ ದೈಹಿಕ ಶಕ್ತಿ ಮತ್ತು ಇಚ್ಛಾಶಕ್ತಿ ಅಂದ್ರೆ ವಿಲ್ ಪವರ್ ಅತ್ಯುನ್ನತ ಮಟ್ಟದಲ್ಲಿರುತ್ತೆ. ಹೌದು, ಬೆಳಿಗ್ಗೆ ಮೈಂಡ್ ಫ್ರೆಶ್ ಇರುತ್ತೆ. ಆ ಸಮಯದಲ್ಲಿ ಮಾತ್ರ ನಿಮ್ಮ ಮೆದುಳಿನ ಆರಾಮದಾಯಕ ಪ್ರವೃತ್ತಿಯನ್ನ ಮೀರಿ ನಿಲ್ಲೋ ತಾಕತ್ತಿರುತ್ತೆ. ದಿನ ಕಳೆದಂತೆ ನಾವು ತಗೊಳ್ಳೋ ಪ್ರತಿಯೊಂದು ಸಣ್ಣ ನಿರ್ಧಾರವೂ ನಮ್ಮ ಇಚ್ಛಾಶಕ್ತಿಯನ್ನ ಕರಗಿಸ್ತಾ ಬರುತ್ತೆ. ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಆ ಕಪ್ಪೆ ಒಂದು ದೊಡ್ಡ ರಾಕ್ಷಸನಂತೆ ಕಾಣುತ್ತೆ. ಮತ್ತು ನಾವು ಸಹಜವಾಗಿಯೇ ಅದನ್ನ ನಾಳೆಗೆ ಮುಂದೂಡ್ತೀವಿ. ಸರಿ, ನಾವು ಕೇವಲ ಸಮಯದ ಕೊರತೆ ವಿರುದ್ಧ ಹೋರಾಡ್ತಿಲ್ಲ, ನಮ್ಮದೇ ಮೆದುಳಿನ ಆರಾಮದ ಬಯಕೆಯ ವಿರುದ್ಧ ಹೋರಾಡ್ತಿದ್ದೀವಿ ಅಂತ ಸ್ಪಷ್ಟವಾಯಿತು. ನಿಖರವಾಗಿ. ಹಾಗಾದ್ರೆ ಮೆದುಳು ಈ ಅನಿಶ್ಚಿತತೆಯನ್ನ ನೋಡಿ ಹೆದರುತ್ತೆ ಅಂದ್ರೆ ಆ ಕಷ್ಟದ ಕೆಲಸವನ್ನ ಮೆದುಳಿಗೆ ಹೆದರಿಕೆ ಆಗದಂತೆ ಮಾಡೋದು ಹೇಗೆ? ಯಾಕಂದ್ರೆ ನಾವು ಸಮಯ ಮೀಸಲಿಟ್ಟು ಕೆಲಸ ಮಾಡೋಕ್ ಕೂತಾಗ್ಲೂ ಮನ್ಸು ಮರಗಟ್ಟಿದ ಹಾಗೆ ಆಗುತ್ತೆ ಅಲ್ವಾ? ಆ ಮರಗಟ್ಟುವಿಕೆ ಅಥವಾ ತಡೆ ಬರೋದೇ ಅಸ್ಪಷ್ಟತೆಯಿಂದ. ಬಹುತೇಕರು ಕೆಲಸ ಮುಂದೂಡೋದು ಅವರು ಸೋಮಾರಿಗಳು ಅಂತಲ್ಲ,
ಅವರಿಗೆ ಮುಂದಿನ ಹೆಜ್ಜೆ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರೋದಿಲ್ಲ. ಹೋ, ಅಂದ್ರೆ ಸ್ಪಷ್ಟತೆ ಇಲ್ಲದೇ ಇರೋದೇ ಅತಿ ದೊಡ್ಡ ಪ್ರಾಬ್ಲಮ್. ಹೌದು. ಉದಾಹರಣೆಗೆ ನಾನು ಟ್ಯಾಕ್ಸ್ ಪ್ರಾಜೆಕ್ಟ್ ಮಾಡಬೇಕು ಅಂದ್ಕೊಳ್ಳೋದು ಮೆದುಳಿಗೆ ಒಂದು ದೊಡ್ಡ ಬೆದರಿಕೆಯಂತೆ ಕಾಣುತ್ತೆ. ಅದೇ ನಾನು ಕಂಪ್ಯೂಟರ್ ಆನ್ ಮಾಡಿ ಎಕ್ಸೆಲ್ ಶೀಟ್ ಓಪನ್ ಮಾಡಿ ಜನವರಿ ಬಿಲ್ ಎಂಟ್ರಿ ಮಾಡ್ತೀನಿ ಅನ್ನೋದು ಒಂದು ಸ್ಪಷ್ಟವಾದ ಗುರಿ. ಹಾ, ಇದು ತುಂಬಾ ಸಿಂಪಲ್ ಆಗಿದೆ ಮೆದುಳಿಗೆ. ಹೌದು. ಮತ್ತು ಇಲ್ಲಿನ ಪ್ರಮುಖವಾದ ಅಂಶ ಅಂದ್ರೆ ಈ ಗುರಿಗಳನ್ನ ಕಾಗದದ ಮೇಲೆ ಬರೆದಿಡೋದು. ಆದ್ರೆ ಅದನ್ನ ಬರೆದಿಡೋದ್ರಿಂದ ಅಂತಹದ್ದೇನು ದೊಡ್ಡ ವ್ಯತ್ಯಾಸ ಆಗತ್ತೆ? ನಾನ್ ಏನ್ ಮಾಡ್ಬೇಕು ಅನ್ನೋದು ತಲೆಯಲ್ಲಿದ್ದೇ ಇರುತ್ತಲ್ವಾ, ಬರೆಯಲೇಬೇಕು ಅನ್ನೋದು ಒಂದು ಹಳೆಯ ಪದ್ಧತಿ ತರಹ ಅನ್ಸಲ್ವಾ? ಖಂಡಿತ ಇಲ್ಲ. ತಲೆಯಲ್ಲಿರೋ ಆಲೋಚನೆಗಳು ಮೋಡಗಳಿದ್ದ ಹಾಗೆ. ಅವು ಒಂದ್ರ ಮೇಲೊಂದು ಸೇರ್ಕೊಳ್ತವೆ ಮತ್ತು ಬದಲಾಗ್ತಲೇ ಇರ್ತವೆ. ಆದ್ರೆ ಅದನ್ನ ಕಾಗದದ ಮೇಲೆ ಬರೆದಾಗ ಆ ಮೋಡಕ್ಕೆ ಒಂದು ಘನರೂಪ ಕೊಟ್ಟ ಹಾಗೆ ಆಗತ್ತೆ. ಅಂದ್ರೆ ಆಲೋಚನೆಗೆ ಒಂದು ಸ್ಪಷ್ಟವಾದ ಭಾಷೆ ಸಿಗತ್ತೆ ಅಂತ? ಕರೆಕ್ಟ್. ಬರೆಯೋದು ನಿಮ್ಮ ಮೆದುಳು ಆ ಅಸ್ಪಷ್ಟ ಆಲೋಚನೆಯನ್ನ ನಿರ್ದಿಷ್ಟ ಗುರಿಯಾಲಿ ಪರಿವರ್ತಿಸುವಂತೆ ಕಡ್ಡಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಹಿಂದಿನ ರಾತ್ರಿಯೇ ಮರುದಿನದ ಯೋಜನೆಯನ್ನು ಸಿದ್ಧಪಡಿಸಿ ಬರೆದಿಡಬೇಕು ಅನ್ನೋದು ಇನ್ನೊಂದು ಪ್ರಬಲವಾದ ತಂತ್ರ. ಇಲ್ಲೇ ನನಗೆ ಸ್ವಲ್ಪ ಅನುಮಾನ ಶುರುವಾಗೋದು. ಹಿಂದಿನ ರಾತ್ರಿಯೇ ನಾಳೆಯ ಕಷ್ಟಗಳ ಬಗ್ಗೆ ಯೋಚಿಸಿ ಬರೆದಿಡೋದು ನಮ್ಮ ನೆಮ್ಮದಿಯ ನಿದ್ದೆಯನ್ನ ಹಾಳ್ಮಾಡಲ್ವಾ? ಹಾ, ಇದು ಸಾಮಾನ್ಯವಾದ ಭಯ. ಮಲಗೋ ಮುನ್ನ ಆ ದೊಡ್ಡ ಕಪ್ಪೆಯ ಬಗ್ಗೆ ಯೋಚಿಸಿದ್ರೆ ಇಡೀ ರಾತ್ರಿ ಅದೇ ಚಿಂತೆ ಕಾಡುತ್ತೆ ಅಲ್ವಾ? ನನ್ನ ಪ್ರಕಾರ ಬೆಳಗ್ಗೆ ಜಿಮ್ಗೆ ಹೋಗೋಕೆ ಹಿಂದಿನ ರಾತ್ರಿಯೇ ಶೂ ಮತ್ತು ಬಟ್ಟೆಗಳನ್ನ ಎತ್ತಿಟ್ಕೊಳ್ಳೋ ಅಭ್ಯಾಸ ಇದೆ. ಇದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಯಾವ ಬಟ್ಟೆ ಹಾಕೋಬೇಕು ಅನ್ನೋ ನಿರ್ಧಾರ ಮಾಡೋದು ತಪ್ಪುತ್ತೆ. ಈ ರಾತ್ರಿಯ ಯೋಜನೆಯೋ ಹೀಗೆ ಕೆಲಸ ಮಾಡುತ್ತಾ? ನೀವು ಕೊಟ್ಟ ಈ ಜಿಮ್ ಬಟ್ಟೆಯ ಹೋಲಿಕೆ ಅತ್ಯಂತ ನಿಖರವಾಗಿದೆ. ಆದ್ರೆ ನಿದ್ದೆ ಹಾಳಾಗುತ್ತೆ ಅನ್ನೋ ಭಯ ಮಾತ್ರ ವಾಸ್ತವಕ್ಕೆ ತದ್ವಿರುದ್ಧ. ಅರೆ, ಹೌದಾ? ನೋಡಿ, ನೀವು ನಾಳೆಯ ಕೆಲಸಗಳನ್ನ ತಲೆಯಲ್ಲಿಯೇ ಇಟ್ಕೊಂಡು ಮಲಗಿದಾಗ ನಿಮ್ಮ ಉಪಪ್ರಜ್ಞೆ ಮನಸ್ಸು ಅಂದ್ರೆ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನ ಮರಿಬಾರ್ದು ಅಂತ ರಾತ್ರಿ ಇಡೀ ಎಚ್ಚರ ಇರುತ್ತೆ. ನಿದ್ದೆ ಕೆಡೋಕೆ ಇದೇ ಕಾರಣ. ಓ, ಅಂದ್ರೆ ಬರ್ದಿಟ್ಟಾಗ ಮೆದುಳಿಗೆ ರಿಲ್ಯಾಕ್ಸ್ ಆಗೋಕೆ ಪರ್ಮಿಷನ್ ಸಿಗುತ್ತಾ? ಹೌದು. ಆ ಜವಾಬ್ದಾರಿಯನ್ನ ನೀವು ಕಾಗದಕ್ಕೆ ವರ್ಗಾಯಿಸ್ತೀರ. ಜೊತೆಗೆ ಬೆಳಗ್ಗೆ ಎದ್ದಾಗ ನಾನು ಈಗ ಏನು ಮಾಡಬೇಕು ಅಂತ ಯೋಚಿಸುತ್ತಾ ಶಕ್ತಿ ವ್ಯರ್ಥ ಮಾಡೋ ಬದಲು ನೇರವಾಗಿ ಆ ಕೆಲಸ ಶುರು ಮಾಡ್ತೀರಾ. ಇದ್ರಿಂದ ಡಿಸಿಷನ್ ಫಟೀಗ್ ಅಂದ್ರೆ ನಿರ್ಧಾರ ತೆಗೆದುಕೊಳ್ಳುವ ಆಯಾಸ ಇರೋದಿಲ್ಲ. ಕರೆಕ್ಟ್. ನಿರ್ಧಾರ ತಗೊಳ್ಳೋದು ಮೆದುಳಿಗೆ ಬಹಳ ಶಕ್ತಿ ಬೇಡುವ ಕೆಲಸ. ಬೆಳಿಗ್ಗೆಯ ಆ ಶಕ್ತಿಯನ್ನ ಸುರಿಬಾರದು. ಸರಿ, ಸ್ಪಷ್ಟತೆ ಸಿಕ್ಕಿತು. ಹಿಂದಿನ ರಾತ್ರಿಯೇ ಗುರಿಗಳನ್ನ ಬರೆದಿಟ್ಕೊಳ್ವಿ ಅಂತ ಇಟ್ಕೊಳ್ಳೋಣ. ಆದ್ರೆ ಆ ಪಟ್ಟಿಯಲ್ಲಿ 10 ಕೆಲಸಗಳಿವೆ ಮತ್ತು 10 ಪ್ರಮುಖವಾಗಿ ಕಾಣ್ತಿದೆ. ಆಗ ಯಾವುದು ನನ್ನ ಅಸಲಿ ಕಪ್ಪೆ ಅಂತ ನಿರ್ಧರಿಸೋದು ಹೇಗೆ? ಇಲ್ಲಿ ನಾವು 80-20 ನಿಯಮ ಅಂದ್ರೆ ಪ್ಯಾರೆಟೋ ಪ್ರಿನ್ಸಿಪಲ್ ಬಗ್ಗೆ ಮಾತಾಡಲೇಬೇಕು. ಆ 10 ಕೆಲಸಗಳು ಸಮಾನವಾದ ಮೌಲ್ಯವನ್ನ ಹೊಂದಿಲ್ಲ. ಅಂದ್ರೆ ಎಲ್ಲವೂ ಒಂದೇ ತರಹದ ಇಂಪಾರ್ಟೆನ್ಸ್ ಹೊಂದಿಲ್ಲ ಅಂತ. ಹೌದು. ಪಟ್ಟಿಯಲ್ಲಿರುವ 20% ಕೆಲಸಗಳು ನಿಮ್ಮ ಇಡೀ ದಿನದ 80% ರಿಸಲ್ಟ್ ಕೊಡುತ್ತವೆ. ಆ 10 ಕೆಲಸಗಳಲ್ಲಿ ಕೇವಲ 2 ಕೆಲಸಗಳು ಮಾತ್ರ ನಿಮ್ಮ ಜೀವನವನ್ನ ನಿಜಕ್ಕೂ ಮುಂದೆ ತಗೊಂಡೋಗ್ತವೆ. ಆ 2 ಕೆಲಸಗಳೇ ನಿಮ್ಮ ಕಪ್ಪೆಗಳು. ಇದನ್ನ ಗುರುತಿಸೋಕೆ ಯಾವ್ದಾದ್ರೂ ವಿಧಾನ ಇದೆಯಾ? ಖಂಡಿತ. ಟ್ರೇಸಿ ಅವರ ABCD ಈ ವಿಧಾನ ನಮಗೆ ಸಹಾಯ ಮಾಡುತ್ತೆ. ಇದು ಕೆಲಸಗಳನ್ನ ಶೋಧಿಸುವ ಅದ್ಭುತ ಮಾರ್ಗ. ದಯವಿಟ್ಟು ಅದನ್ನ ಸ್ವಲ್ಪ ವಿವರಿಸ್ತೀರಾ? ಎ ಕೆಲಸ ಅಂದ್ರೆ ನೀವು ಮಾಡ್ಲೇಬೇಕಾದ ಅತಿ ಪ್ರಮುಖ ಕೆಲಸ. ಮಾಡದಿದ್ರೆ ಗಂಭೀರ ಪರಿಣಾಮ ಇರುತ್ತೆ. ಬಿ ಕೆಲಸ ಅಂದ್ರೆ ಪ್ರಮುಖವಾದ ಆದ್ರೆ ಏನಷ್ಟು ಗಂಭೀರವಲ್ಲದ ಕೆಲಸ. ಉದಾಹರಣೆಗೆ ಅಷ್ಟು ತುರ್ತು ಇಲ್ಲದ ಇಮೇಲ್ಗೆ ಉತ್ತರಿಸೋದು. ಸರಿ. ಸಿ ಕೆಲಸ ಅಂದ್ರೆ ಮಾಡಿದ್ರೆ ಒಳ್ಳೇದು ಆದ್ರೆ ಮಾಡದಿದ್ರೆ ನಷ್ಟ ಇಲ್ಲದ ಕೆಲಸ. ಕಚೇರಿಯಲ್ಲಿ ಹರಟೆ ಹೊಡೆಯೋದು ಅಥವಾ ಸೋಷಿಯಲ್ ಮೀಡಿಯಾ ನೋಡೋದು. ಡಿ ಅಂದ್ರೆ ಬೇರೆಯವರಿಗೆ ವಹಿಸಬಹುದಾದ ಕೆಲಸ ಮತ್ತು ಇ ಅಂದ್ರೆ ಸಂಪೂರ್ಣವಾಗಿ ಕೈ ಬಿಡಬೇಕಾದ ಕೆಲಸ. ಅಂದ್ರೆ ಎ ಕೆಲ್ಸ ಬಾಕಿ ಇರೋವರೆಗೂ ಬೇರೆ ಕೆಲ್ಸ ಮುಟ್ಬಾರ್ದಲ್ವಾ? ಹೌದು. ಆದ್ರೆ ವಾಸ್ತವದಲ್ಲಿ ಬಹುತೇಕರು ತಮ್ಮ ಇಡೀ ದಿನವನ್ನ ಆ ಸಿ ಕೆಲಸಗಳನ್ನ ಮಾಡೋದರಲ್ಲೇ ಕಳೆಯುತ್ತಾರೆ. ಆ ಸಿ ಕೆಲ್ಸಗಳಿದೆಯಲ್ಲ, ನಾನು ಅವುಗಳನ್ನ ಜಂಕ್ ಫುಡ್ಗೆ ಹೋಲಿಸ್ತೀನಿ. ತಿಂದ ತಕ್ಷಣ ಬಾಯಿಗೆ ಬಹಳ ರುಚಿ ಇರುತ್ತೆ, ಖುಷಿ ಆಗುತ್ತೆ, ಆದ್ರೆ ಅದರಲ್ಲಿ ಪೌಷ್ಟಿಕಾಂಶ ಇರೋದಿಲ್ಲ. ಹೌದು. ದೇಹಕ್ಕೆ ಶಕ್ತಿ ಸಿಗೋದಿಲ್ಲ. ಅದೇ ಎ ಕೆಲ್ಸಗಳು ಆರೋಗ್ಯಕರವಾದ ಊಟವಿದ್ದ ಹಾಗೆ, ಮಾಡೋದು ಕಷ್ಟ ಆದ್ರೆ ನೈಜ ಶಕ್ತಿ ಕೊಡುತ್ತೆ. ಹಾಗಾದ್ರೆ ಆ ಜಂಕ್ ಫುಡ್ನಂತಹ ಸುಲಭದ ಸಿ ಕೆಲ್ಸಗಳಲ್ಲಿಯೇ ನಾವು ಯಾಕೆ ಸಿಕ್ಕಾಕೊಳ್ತೀವಿ? ಯಾಕಂದ್ರೆ ನಮ್ಮ ಮೆದುಳಿನ ರಿವಾರ್ಡ್ ಸಿಸ್ಟಮ್ ಕೆಲಸ ಮಾಡೋ ರೀತಿಯೇ ಹಾಗಿದೆ. ನೀವು 10 ಸಣ್ಣ ಇಮೇಲ್ಗಳಿಗೆ ರಿಪ್ಲೈ ಮಾಡಿದಾಗ ಮೆದುಳಿನಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ. ಅದು ನಿಮ್ಗೆ ಸಾಧನೆಯ ಒಂದು ಸುಳ್ಳು ಭಾವನೆಯನ್ನ ಕೊಡುತ್ತೆ. ಆಹಾ, ನಾನು ಇಂದು ತುಂಬಾ ಕೆಲಸ ಮಾಡಿದೆ ಅನ್ನೋ ಭ್ರಮೆ. ಕರೆಕ್ಟ್. ಇನ್ನೊಂದು ಕಾರಣ ಅಂದ್ರೆ
ನಾವು ತುರ್ತು ಕೆಲಸಗಳಿಗೂ ಮತ್ತು ನಿಜಕ್ಕೂ ಪ್ರಮುಖವಾದ ಕೆಲಸಗಳಿಗೂ ಇರೋ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಫೋನ್ ರಿಂಗ್ ಆದಾಗ ಅದು ತುರ್ತು, ಆದರೆ ಅದರಿಂದ ಜೀವನ ಬದಲಾಗಲ್ಲ. ಅದೇ, ಒಂದು ಪುಸ್ತಕ ಬರೆಯೋದು ಪ್ರಮುಖವಾದದ್ದು, ಆದ್ರೆ ಅದಕ್ಕೆ ಯಾವುದೇ ಗಡು ಇರೋದಿಲ್ಲ. ಹೌದು. ಹಾಗಾಗಿ ನಾವು ಆ ಅಲಾರ್ಮ್ ಹೊಡೆಯೋ ತುರ್ತು ಕೆಲಸಗಳ ಹಿಂದೆಯೇ ಓಡ್ತೀವಿ. ಇದು ಬಹಳ ಆಳವಾದ ಮಾತು. ನಾವು ತುರ್ತಿನ ಗುಲಾಮರಾಗಬಾರದು, ಪ್ರಾಮುಖ್ಯತೆಯ ಒಡೆಯರಾಗಬೇಕು. ಸರಿ, ಈಗ ನಾವು ಆ ದೈತ್ಯ ಕಪ್ಪೆಯನ್ನ ಅಂದ್ರೆ ಕೆಲಸವನ್ನ ಗುರುತಿಸಿದ್ದೀವಿ. ಆದ್ರೆ ಆ ಕೆಲಸ ನೋಡುವುದಕ್ಕೆ ಕಪ್ಪೆಯಂತೆ ಇಲ್ಲ, ಆನೆಯಂತೆ ಕಾಣ್ತಿದೆ ಅಂದ್ಕೊಳ್ಳಿ. ಹಾ, ತುಂಬಾ ದೊಡ್ಡ ಪ್ರಾಜೆಕ್ಟ್ ಅಂದ್ರೆ. ಹೌದು, ಮುಂದಿನ ವರ್ಷದ ಆರ್ಥಿಕ ವರದಿಯನ್ನ ಸಿದ್ಧಪಡಿಸೋದು ಅಂತ ಇಟ್ಕೊಳ್ಳಿ. ಇಷ್ಟು ದೊಡ್ಡ ಕೆಲಸ ನೋಡಿದಾಗ ಭಯ ಆಗತ್ತಲ್ವಾ? ಓಡಿ ಹೋಗದಿರ್ಲು ಏನ್ ಮಾಡ್ಬೇಕು? ಅಂತಹ ಸಮಯದಲ್ಲಿ ನೀವು ಆ ಕಪ್ಪೆಯನ್ನ ತುಂಡರಿಸಬೇಕು. ಆ ದೊಡ್ಡ ಕೆಲಸವನ್ನ ಸಣ್ಣ ಸಣ್ಣ ಸುಲಭ ಹೆಜ್ಜೆಗಳಾಗಿ ವಿಭಜಿಸಬೇಕು. ಒಟ್ಟಾರೆಯಾಗಿ ವರದಿ ಬರೆಯೋಕೆ ಕೂರ್ಬಾರ್ದು. ಓ, ಅಂದ್ರೆ ಕೇವಲ ಮೊದಲನೇ ಪ್ಯಾರಾ ಬರೆಯೋಕೆ ಮಾತ್ರ ಕೂರ್ಬೇಕು? ಹೌದು, ಕೇವಲ ರೂಪುರೇಷೆ ಅಥವಾ ಪೀಠಿಕೆ ಬರೆಯೋಕೆ ಮಾತ್ರ. ಹೀಗೆ ಸಣ್ಣ ಹೆಜ್ಜೆಗಳಾಗಿ ಒಡೆದಾಗ ಮೆದುಳಿಗೆ ಅದು ಬೆದರಿಕೆಯಾಗಿ ಕಾಣಲ್ಲ ಮತ್ತು ಕೆಲಸ ಆರಂಭಿಸಿದ ಮೇಲೆ ಏಕಾಗ್ರತೆಯಿಂದ ಇರಬೇಕು. ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ಕೆಲಸ ಮಾಡೋಕೆ ಮೂಡಿಗಿಂತ ಕಠಿಣ ಶಿಸ್ತು ಬೇಕು. ಸ್ವಲ್ಪ ತಡೆಯಿರಿ, ಇಲ್ಲಿ ನನಗೆ ಒಪ್ಪೋಕೆ ಕಷ್ಟ ಆಗ್ತಿದೆ. ನಮಗೆ ಪ್ರೇರಣೆ ಅಂದ್ರೆ ಇನ್ಸ್ಪಿರೇಷನ್ ಸಿಕ್ಕಾಗ ಮಾತ್ರ ಕೆಲಸ ಶುರು ಮಾಡ್ತೀವಿ ಅಂತ ಅನ್ಕೊಂಡಿರ್ತೀವಲ್ವಾ? ಮೂಡ್ ಬಂದಾಗ ಮಾಡೋಣ ಅಂತ. ಹೌದು, ಬಹಳ ಜನ ಹೀಗೆ ಅನ್ಕೊಡ್ತಾರೆ. ಆದ್ರೆ ನೀವು ಹೇಳೋದ್ ನೋಡಿದ್ರೆ ಕೆಲ್ಸ ಆರಂಭಿಸಿದ ಮೇಲೆಯೇ ಪ್ರೇರಣೆ ಹುಟ್ಟುತ್ತೆ ಅನ್ನೋ ಹಾಗಿದೆ. ಇದು ವಿಚಿತ್ರ ಅಲ್ವಾ? ಕುದುರೆ ಮುಂದೆ ಬಂಡಿ ಕಟ್ಟಿದ ಹಾಗೆ ಆಗಲ್ವಾ? ಖಂಡಿತ ಇಲ್ಲ. ಉತ್ಪಾದಕತೆ ಬಗ್ಗೆ ಇರೋ ಅತಿ ದೊಡ್ಡ ಸುಳ್ಳು ಅಂದ್ರೆ ಕೆಲಸ ಮಾಡೋಕ್ ಮೊದ್ಲು ಪ್ರೇರಣೆ ಇರಬೇಕು ಅನ್ನೋದು. ಪ್ರೇರಣೆಗಾಗಿ ಕಾಯೋದು ಒಂದು ದೊಡ್ಡ ಬಲೆ. ಓ, ಹಾಗಾದ್ರೆ ಯಶಸ್ವಿ ಜನ ಕಾಯಲ್ವಾ? ಇಲ್ಲ, ಅವರು ಮೂಡ್ ಅವಲಂಬಿಸಲ್ಲ, ಶಿಸ್ತನ್ನ ಅವಲಂಬಿಸ್ತಾರೆ. ನಿಮಗೆ ಮನಸ್ಸಿಲ್ದಿದ್ರೂ ಬಲವಂತವಾಗಿ ಆ ಮೊದಲ ಸಣ್ಣ ಹೆಜ್ಜೆ ಇಟ್ಟಾಗ ಒಂದು ಚಮತ್ಕಾರ ನಡೆಯುತ್ತೆ. ಆ ಮೊದಲ 5 ನಿಮಿಷದ ಕೆಲಸ ಮುಗಿದಾಗ ಮೆದುಳು ನಾನು ಇದನ್ನ ಮಾಡಬಲ್ಲೆ ಅಂದುಕೊಳ್ಳುತ್ತೆ. ಅಂದ್ರೆ ಆ ಸಣ್ಣ ಪ್ರಗತಿಯೇ ಮೆದುಳಿನಲ್ಲಿ ಡೋಪಮೈನ್ ಬಿಡುಗಡೆ ಮಾಡುತ್ತೆ ಅಂತ? ನಿಖರವಾಗಿ. ಆ ಡೋಪಮೈನ್ ಆತ್ಮವಿಶ್ವಾಸವನ್ನ ತುಂಬುತ್ತೆ ಮತ್ತು ಆ ವಿಶ್ವಾಸವೇ ಮುಂದಿನ 10 ನಿಮಿಷದ ಕೆಲಸಕ್ಕೆ ಪ್ರೇರಣೆ ಕೊಡುತ್ತೆ. ಕ್ರಿಯೆಯಿಂದಲೇ ಪ್ರೇರಣೆ ಹುಟ್ಟೋದು. ಕ್ರಿಯೆಯಿಂದಲೇ ಪ್ರೇರಣೆ ಹುಟ್ಟುತ್ತೆ. ಕಾಯ್ತಾ ಕೂತ್ರೆ ಆ ಪ್ರೇರಣೆ ಎಂದಿಗೂ ಬರಲ್ಲ. ಇದು ನಿಜಕ್ಕೂ ಕಣ್ಣು ತೆರೆಸುವಂತಹ ವಿಚಾರ. ಇದು ಅರ್ಥವಾಯಿತು. ಸುಮ್ನೆ ಶುರು ಮಾಡಬೇಕು ಅಷ್ಟೇ. ಹೌದು, ಶುರುವಿನ ವಿರೋಧ ಬೇಗ ಕರಗುತ್ತೆ. ಆದರೆ ಇದರ ಇನ್ನೊಂದು ಮಗ್ಗಲನ್ನ ನೋಡೋಣ. ನಾವು ಆ ಕಪ್ಪೆಯನ್ನ ತಿನ್ನದೇ ಹಾಗೇ ಬಿಟ್ರೆ ಏನಾಗುತ್ತೆ? ಇದು ಕೇವಲ ಒಂದು ಕೆಲಸವನ್ನ ನಾಳೆಗೆ ಹಾಕಿದಂತೆ ಮಾತ್ರ ಅಲ್ಲ, ಇದರ ಪರಿಣಾಮ ಬಹಳ ಆಳವಾಗಿದೆ ಅಂತ ಮೂಲ ವಿಚಾರಗಳು ಹೇಳ್ತವೆ. ಖಂಡಿತ, ಇದರ ಬೆಲೆ ತುಂಬಾ ದೊಡ್ಡದು. ನಾನು ಕೆಲಸ ಮುಂದೂಡೋದನ್ನ ಕ್ರೆಡಿಟ್ ಕಾರ್ಡ್ ಬಳಕೆಗೆ ಹೋಲಿಸ್ತೀನಿ. ಇಂದು ಕ್ರೆಡಿಟ್ ಕಾರ್ಡ್ ಬಳಸಿ ಮಜಾ ಮಾಡಿದ್ರೆ ಆರಾಮ್ ಅನ್ಸುತ್ತೆ. ಆದ್ರೆ ನಾಳೆ ಬಿಲ್ಲನ್ನ ಹೆಚ್ಚಿನ ಬಡ್ಡಿಯೊಂದಿಗೆ ಹಿಂದಿರುಗಿಸಲೇಬೇಕು. ಆ ಬಡ್ಡಿಯೇ ನಮ್ಮ ಒತ್ತಡ. ನೀವು ಹೇಳಿದ ಆ ಕ್ರೆಡಿಟ್ ಕಾರ್ಡ್ ಹೋಲಿಕೆ ಅದ್ಭುತವಾಗಿದೆ. ನಾವು ಕೆಲಸ ಮುಂದೂಡಿದಾಗ ಕೊಡೋ ಬೆಲೆ ಕೇವಲ ಉತ್ಪಾದಕತೆ ಅಲ್ಲ, ಅದು ನಮ್ಮ ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ. ಅಂದ್ರೆ ನಮಗೆ ನಾವೇ ಆತಂಕ ತಂದುಕೊಂಡಂಗೆ? ಹೌದು, ದೀರ್ಘಕಾಲೀನ ಆತಂಕ ನಮ್ಮೊಳಗೆ ಮನೆ ಮಾಡುತ್ತೆ. ಆದರೆ ಇದಕ್ಕಿಂತ ಗಂಭೀರವಾದ ಹಾನಿಯಂದ್ರೆ ಅದು ನಮ್ಮ ಇಂಟಿಗ್ರಿಟಿ ಮೇಲೆ, ಅಂದ್ರೆ ನಮ್ಮ ಸಮಗ್ರತೆಯ ಮೇಲೆ ಮಾಡೋ ಪ್ರಹಾರ. ಇದು ನಮ್ಮ ಮೇಲೆ ನಮಗಿರೋ ನಂಬಿಕೆಯನ್ನ ಕುಗ್ಗಿಸುತ್ತೆ. ನಮ್ಮ ಮೇಲೆ ನಮಗಿರೋ ನಂಬಿಕೆ ಅಂದ್ರೆ ನಾನು ಹೇಳಿದ್ದನ್ನ ನಾನೇ ಮಾಡ್ತೀನಿ ಅನ್ನೋ ನಂಬಿಕೆನಾ? ಹೌದು ನೋಡಿ, ನೀವು ಒಂದು ಗುರಿ ನಿರ್ಧರಿಸಿ ನಂತರ ಅದನ್ನ ಮುಂದೂಡಿದಾಗಲ್ಲ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಒಂದು ಮೆಸೇಜ್ ಹೋಗುತ್ತೆ, ನಾನು ಕೊಟ್ಟ ಮಾತನ್ನ ನಾನೇ ಉಳಿಸ್ಕೊಳ್ಳಲ್ಲ ಅಂತ. ಓ, ಇದು ಕಾಲಾನಂತರದಲ್ಲೇ ಆತ್ಮಗೌರವನ್ನೇ ನಾಶ ಮಾಡುತ್ತೆ ಅಲ್ವಾ? ಕರೆಕ್ಟ್. ಅದೇ ನೀವು ಆ ಕಷ್ಟದ ಕಪ್ಪೆಯನ್ನ ಬೆಳಿಗ್ಗೆ ತಿಂದಾಗ ಸಿಗೋ ಆ ಹಗುರವಾದ ಭಾವನೆ ಅಪಾರವಾದದ್ದು. ಅದು ನಿಮ್ಗೆ ನೀವೇ ಕೊಟ್ಟ ಮಾತನ್ನ ಉಳಿಸ್ಕೊಂಡಾಗ ಸಿಗೋ ಹೆಮ್ಮೆ. ಆ ಹೆಮ್ಮೆಯೇ ನಿಮ್ಮ ಇಡೀ ದಿನದ ಗುಣಮಟ್ಟವನ್ನ ನಿರ್ಧರಿಸುತ್ತೆ. ಇದು ಕೇವಲ ನಮ್ಮ ಸಮಯ ನಿರ್ವಹಿಸುವ ಬಗ್ಗೆ ಅಲ್ಲ, ನಮ್ಮ ವ್ಯಕ್ತಿತ್ವ ನಿರ್ಮಿಸುವ ಬಗ್ಗೆ ಅನ್ನೋದು ಬಹಳ ಅದ್ಭುತ. ಸರಿ, ಹಾಗಾದ್ರೆ ನಮ್ಮ ಈ ಚರ್ಚೆಯನ್ನ ಒಮ್ಮೆ ಒಟ್ಟುಗೂಡಿಸಿ ನೋಡೋಣ. ಖಂಡಿತ. ನಾವು ಕಲಿತದ್ದೇನು ಅಂದ್ರೆ, ಮೆದುಳು ಕಷ್ಟದಿಂದ ಓಡಿ ಹೋಗುತ್ತೆ, ಆದ್ರೆ ನಾವು ಅದನ್ನ ಮೀರಿ ನಿಲ್ಬೇಕು. ಅಸ್ಪಷ್ಟತೆ ತಪ್ಪಿಸಲು ಗುರಿಗಳನ್ನ ಹಿಂದಿನ ರಾತ್ರಿಯೇ ಕಾಗದನ ಮೇಲೆ ಬರಿಬೇಕು. ABCD ಈ ವಿಧಾನ ಬಳಸಿ ಅತ್ಯಂತ ಪ್ರಮುಖ ಕೆಲಸವನ್ನ ಗುರುತಿಸಬೇಕು. ಆಮೇಲೆ ಅದನ್ನ ಸಣ್ಣ ತುಂಡುಗಳಾಗಿ ಮಾಡಿ ಮೂಡ್ಗೆ ಕಾಯದೆ ಕೆಲಸ ಶುರು ಮಾಡಬೇಕು. ಹೌದು, ಮತ್ತು ಆ ಕ್ರಿಯೆಯಿಂದಲೇ ಪ್ರೇರಣೆ ಹುಟ್ಟುತ್ತೆ. ಇದೆಲ್ಲದರ ಅಂತಿಮ ಫಲಿತಾಂಶ ಅಂದ್ರೆ ನಮ್ಮ ಮೇಲಿನ ನಮ್ಮ ನಂಬಿಕೆ ಮತ್ತು ಆತ್ಮಗೌರವ ಹೆಚ್ಚಾಗುತ್ತೆ.
ಪ್ರತಿದಿನ ಬೆಳಿಗ್ಗೆ ಎದ್ದಾಗ್ಲೂ ಆ ಕಪ್ಪೆ ನಿಮ್ಮ ಟೇಬಲ್ ಮೇಲೆ ಕೂತಿರುತ್ತೆ. ನೀವು ಓಡಿ ಹೋಗಬಹುದು, ಮುಂದೂಡಬಹುದು, ಅಥವಾ ಧೈರ್ಯದಿಂದ ತಿನ್ನಬಹುದು. ಆ ಕ್ಷಣದ ಆಯ್ಕೆಯೇ ಉಳಿದೆಲ್ಲದಕ್ಕೂ ದಾರಿ ಮಾಡುತ್ತೆ. ಇದನ್ನೆಲ್ಲ ಚರ್ಚಿಸಿದ ನಂತರ ನನಗೊಂದು ಹೊಸ, ಸ್ವಲ್ಪ ಹುಚ್ಚು ಎನಿಸೋ ಆಲೋಚನೆ ಬರ್ತಿದೆ. ನಾವು ಇಷ್ಟು ಹೊತ್ತು ಕಷ್ಟದ ಕೆಲಸ ಮಾಡೋದ್ರಿಂದ ನಮ್ಮ ಮೇಲಿನ ನಂಬಿಕೆ ಗಟ್ಟಿಯಾಗತ್ತೆ ಅಂತ ಮಾತಾಡ್ದ್ವಿ ಅಲ್ವಾ? ಹೌದು. ಹಾಗಾದ್ರೆ ನಾವು ಕೇವಲ ನಮ್ಮ ಪಟ್ಟಿಯಲ್ಲಿರೋ ಕಡ್ಡಾಯ ಕೆಲಸಗಳನ್ನಷ್ಟೇ ಯಾಕೆ ಮಾಡಬೇಕು? ನಾವು ಉದ್ದೇಶಪೂರ್ವಕವಾಗಿಯೇ ನಮಗೆ ಅಗತ್ಯವೇ ಇಲ್ಲದ ಯಾವುದಾದ್ರೂ ಒಂದು ಹೊಸ ಕಷ್ಟದ ಕೆಲಸವನ್ನ, ಅಂದ್ರೆ ಹೊಸ ಕಪ್ಪೆಯನ್ನ, ಕೇವಲ ನಮ್ಮ ಭಯ ಗೆಲ್ಲೋಕೆ ಆರಿಸ್ಕೊಂಡ್ರೆ ಏನಾಗಬಹುದು? ಓಹೋ, ಇದು ಬಹಳ ರೋಚಕವಾದ ಆಲೋಚನೆ. ಕೇವಲ ಮಾಡಲೇಬೇಕಾದ ಕೆಲಸಗಳನ್ನಷ್ಟೇ ಅಲ್ಲದೆ ನಮ್ಮ ಧೈರ್ಯದ ಸಾಮರ್ಥ್ಯ ವಿಸ್ತರಿಸೋಕೆ ನಾವಾಗಿಯೇ ಒಂದು ಹೊಸ ಸಾಹಸ ಮೈಮೇಲೆ ಎಳೆದುಕೊಂಡ್ರೆ ಅದು ನಮ್ಮ ವ್ಯಕ್ತಿತ್ವವನ್ನ ಇನ್ನೆಷ್ಟು ಎತ್ತರಕ್ಕೆ ಕೊಂಡೊಯ್ಬೋದು? ನಾಳೆ ಬೆಳಿಗ್ಗೆ ನೀವು ಉದ್ದೇಶಪೂರ್ವಕವಾಗಿ ಎದುರಿಸಬಹುದಾದ ಹೊಸ ಕಪ್ಪೆ ಯಾವುದಾಗಿರಬಹುದು ಅಂತ ಯೋಚಿಸಿ. ಹೊಸ ವಿಚಾರಗಳನ್ನ ಪ್ರಶ್ನಿಸ್ತಲೇ ಇರಿ. ಮತ್ತೊಂದು ಆಳವಾದ ಚರ್ಚೆಯಲ್ಲಿ ಭೇಟಿಯಾಗೋಣ.